ಐತಿ ದೇವ್ರ ಈ ಜಗ ತೋರಿಸ್ಬಿಟ್ಟದಲ್ಲ ಅಲ್ಲೇ ಅದ ತಾಯಿನ ದೇವ್ರ ತಾಯಿನ ಬಿಟ್ರ ಜಗತ್ತಿನೊಳಗ ಅನ್ಯ ದೇವರಿಲ್ಲ ಅದಕ್ಕೆ ಹೇಳ್ಯಾರು ಹೊರಗ ಹೋಗಿ ನೀನು ದೊಡ್ಡ ದೊಡ್ಡ ದೇವರಿಗೆ ದೊಡ್ಡದ ರೊಕ್ಕ ಹಾಕಿ ರೂಪಾಯಿ ಹಾಕಿ ಬೇಡಿ ಹಾಕಿ ಬಂಗಾರ ಹಾಕಿ ತುಪ್ಪ ಹೋಳಿಗೆ ತಿನ್ನಿಸಿದ್ರ ದೇವರ ಒಲಿಯವಲ್ಲ ಜನ್ಮ ಕೊಟ್ಟಿರು ತಾಯಿಗೆ ಒಂದು ತುತ್ತ ಪಂಚಾಮೃತ ಉಣಸು ಮೂರು ಹೊತ್ತು ಕೂಳ ತುತ್ತ ಹಾಕಿದೆ ಅಂದ್ರೆ ನೀನು ನಿನಗ ಅಲ್ಲೇ ದೇವರು ಸಿಗ್ತಾನ ಅದನ್ನ ಬಿಟ್ರೆ ಅನ್ಯ ದೇವರಿಲ್ಲ ಜಗತ್ತಿನೊಳಗ ಅದಕ್ಕೆ ಹೇಳ್ತಾರ ಕವಿಗಳು ನೋಡು ಜನನಿ ನೋಡು ಮನೆ ಮೊದಲು ಪಾಠಶಾಲೆ ಜನನಿ ತಾನೇ ಮೊಟ್ಟ ಮೊದಲಿನ ಗುರು ಮೊದಲ ತಾಯಿ ಗುರು ಮನಿ ಸಾಲಿ ಸುತ್ತಿರ್ಬೇಕಾದ್ರೆ ಮೊದಲ ಮನ್ಯಾಗ ತಾಯಿ ಸಾಲಿಬೇಕ ಅದಕ್ಕೆ ನೋಡ್ರಿ ಅವರು ಶಾಣೆ ಬಾಳದಾರೆ ನೋಡ್ರಿ ಯಾವ್ಯಾವ ದಾಖಲೆ ಬರ್ತಾರ ಇನ್ನ ಒಂದ ದಿವಸ ಅಲ್ಲ ನಾಳೆ ಹೊತ್ತು ಮುಣುಗುತ್ತಕ್ಕ ನಾಳೆ ಹೊತ್ತು ಮುಣಿ ಕುಸ್ತಿ ಟೈಮ್ ತಕ್ಕ ಐತಿ ಒಂದ್ ಅವ್ರದ್ರ ಕುಸ್ತಿ ಸುದ್ದ ಆಗಿರ್ಬೇಕು ಒಂದ್ ನಮ್ಮದ್ರ ಕುಸ್ತಿ ಸುದ್ದ ಆಗಿರ್ಬೇಕು ಸಭಾ ಸಭಿಕರಿಗೆ ಶಿರವಾಗಿ ಹೇಳುವೇನು ಏ ದೈವ ದೇವರ ತಾಯಿ ತಂದೆ ಹೌದು ಏ ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಸಿಗಬಹುದು ಆಗಿ ಏ ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಎಲ್ಲಿ ಸಿಗಬಹುದು ಭಕ್ತಿ ಬೇಕು ಮೊದಲ ಪೋಕ್ತ ಮಾನವನಲ್ಲಿ ಭಕ್ತಿ ಬೇಕು ಮೊದಲ ಪೋಕ್ತ ಮಾನವನಲ್ಲಿ ಭಕ್ತಿ ಬೇಕು ಮೊದಲ ಪೋಕ್ತ ಮಾನವರಲ್ಲಿ ಏ ಯುಕ್ತ ಮಾನವನ ಕರ್ತವ್ಯ ಏ ನೀತಿನೇ ಮಾಹಿತಿ ಸೌಮ್ಯ ಸದಾಚಾರ ಏ ನೀತಿನೇ ಮಾಹಿತಿ ಸೌಮ್ಯ ಸದಾಚಾರ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಮೇಲೆ ಏ ನಿನ್ನ ಆಯುಷ್ಯ ಕಳೆಬೇಡ ದೇವ ಏ ನಾನು ನೀನು ಎಂಬ ಅಹಂಕಾರದಿಂದ ಇವರೇನ ಹಾಡ್ತಾರ ಏ ನಾನು ನೀನು ಎಂಬ ಅಹಂಕಾರದಿಂದ ಇವರೇನು ಹಾಡ್ತಾರ ಕೇಳ ತುಂದ ಕಾವ್ಯ ನಾನ್ಯಾರು ಎಲ್ಲಿಗೆ ಹೋಗುವುದಿಲ್ಲ ಅಹಂಕಾರ ಬೀಜ ಹೊರಿಬೇಕು ದೃಢ ಭಕ್ತಿಯಿಂದ ನೀತಿ ನೀನು ದುಡಿಬೇಕು ನಾವು ಒಂದೇ ಮಾರ್ಗ ಹಿಡಿಬೇಕು ಆಗಿ ತನ್ನಂತೆ ಪರರೆಂದು ಭಾವಿಸಿ ನಡೆದವ ತನ್ನಂತೆ ಪರರೆಂದು ಭಾವಿಸಿ ನಡೆದವ ತನ್ನಂತೆ ತನ್ನಂತೆ ಪರರೆಂದು ಭಾವಿಸಿ ನಡೆದರೆ ತನಗೆ ಅಂದು ಯಾವ ದೋಷ ತಟ್ಟಲಾರದು
ಹೇಳ್ತಾರಿ ಕವಿಗಳು. ಏನಂತ ಹೇಳ್ತಾರ ತಂಗಿ? ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೊರಗ ಹುಡುಕಿದರೆ ಎಲ್ಲಿ ಸಿಗಬಹುದು. ಹಾ ಯಪ್ಪ, ಬರೇ ಒಂದು ದೇವ್ರ ಕುಂಡ್ರಬೇಕಾದ್ರೂ ಗುಡಿ ಬೇಕು, ಇರ್ಲಿಕ್ಕೆ ಅಗಸಿ ಮುಂದಿನ ಬೋರ್ಗಲ್ ಆಗ್ಬೇಕಾಗ್ತದ. ಹೆಂಗೋ ಯಪ್ಪ ಸಿಕ್ಕಿಲ್ಲತಿ. ಹೌದು ಹೌದ್ರಲ್ಲ. ಎಲ್ಲಿ ಹೋಗ್ತಿ ಅದೇ ಕಲ್ಲದ, ಎಲ್ಲಿ ಹೋಗ್ತಿ ಅದೇ ಮೂಲದ, ಎಲ್ಲಿ ಹೋಗ್ತಿ ಅದೇ ನೆಲದ, ಕುಡಿಯುವುದು ಅದೇ ನೆಲ, ಕುಡಿಯುವುದು ಅದೇ ನೀರ. ಹೌದು. ದೇವರೇ ಯಾವ ರೂಪದಾಗ ಅದಾನ ಅಂದ್ರ ನಿನ್ನ ಯಾಕೆ ಹೆಂಗಾಗ್ತದ ತಮ್ಮ ಇದು? ದೇವ್ರ ಅದಾನ ಅಂದ್ರ ಏನ ಕರ್ಗದಾನೋ, ಬೆಳಗದಾನೋ, ಕೆಂಪಗದಾನೋ, ಹಸರದಾನೋ, ಯಾವ ಬಣ್ಣದ ಅವಂಗ? ಯಾವ ರೂಪದಾಗ ಅದಾನ? ಯಾವ ರೂಪದಾಗ ಅದಾನವ ದೇವ್ರ? ಹಿಡಿದ್ರೆ ಸಿಗ್ತಾನೋ, ಏನ್ ಹಿಡಿದ್ರೆ ಸಿಗುತ್ತಾನೋ, ಸುಡ್ತಾನೋ, ಗಾಳಿಗೆ ಬಿಟ್ರೆ ಹಾರ್ತಾನೋ. ಹೌದು. ಯಾವ ರೂಪದಾಗ ಇಲ್ಲ ಅಂದಿಲ್ಲ, ಅದಾನ ಖರೆ. ಯಾವ ರೂಪದಾಗ? ಇಲ್ಲೇ ಹಿಂದಲ್ಲಿ ಅದಾನ ಅಂತ ಹೇಳ್ಬೇಕು. ಮಹಾತ್ಮರು ಏನಂತಾರ? ನಾಳೆ ತೋಣೂರು ಊರಾಗ ನಾಳೆ ಹೊತ್ತು ಮುನುಗು ಕೂಡದ ಕೈಯಾಗ ಹಿಡಿದು ತೋರ್ಸ್ಬೇಕಾಗ್ತದ್ರಿ ಈ ಲಕ್ಷ್ಮಣ ಮಾಸ್ತರ. ಡೆಬ್ಬಿ ಬಡದ ಗುಬ್ಬಿ ಹಾರಿಸ್ತಾನ ಅಂದ್ರೆ ಇದು ಮಸೀಬ್ನಳ ಮರಿಯದ ಕೆಲಸ ಆಗೋದು ಬಾಳ ಬೇರೆ ಅದ. ಹಂಗ ದೇವ್ರ ಅದಾನಲ್ಲ, ಅವ ಯಾವ ರೂಪಿನಾಗ ಅದಾನ? ಇಲ್ಲ ಅಂದಿಲ್ಲ, ಅದಾನ. ಎಲ್ಲಿ ಅದಾನ? ಈಗ ಒಂದು ನಮಗೆ ಠಿಕಾಣಿ ಕೇಳಿದ್ರೆ ನಮ್ಮ ತಾಲೂಕು ಹೇಳ್ತೀವಿ, ಜಿಲ್ಲಾನು ಹೇಳ್ತೀವಿ. ಹೌದಲ್ಲ ತಮ್ಮ? ದೇವ್ರು ಯಾವ ಜಾಗದಾಗ ಅದಾನ? ಒಬ್ಬರು ಮಹಾತ್ಮರು ಏನಂತಾರ? ಏನಂತಾರು? ಮನುಜ ನಿಂತು ಧಾವ ಠಿಕಾಣಿ ಅಂತ ಕೇಳ್ತಾರ. ಹೌದು. ನಿನ್ನ ಠಿಕಾಣಿ ಎಲ್ಲಿ ಅದ? ಠಿಕಾಣಿ ಬೇಕಲ್ಲ ನಮಗ? ಹೌದ್ರಲ್ಲ. ಠಿಕಾಣಿ ಇಲ್ಲ, ಸುಮ್ ಖಾಲಿ ದೇವ್ರು ಹುಡುಕಾಡಿ ಕೊಟ್ಟಾದ್ರ ನೋಡೋಣ್ರಿ. ಯಾಕಂದ್ರೆ ಒಮ್ಮೆ ಹುದಲಕ್ಕ ಬೀಳೋದು ಬೇಡ, ಸಣ್ಣಂಗೆ ನಡಿಲಿ. ಓಡಾಡಿ ದನಕ್ಕಾದ್ರೆ ಹೊತ್ತು ಮುಣಗಂಗಿಲ್ಲ, ಹೊತ್ತು ಹೊಂಡಂಗಿಲ್ಲ. ಅದಕ್ಕೆಪ್ಪ ನಿಮಗ್ ಹೆಂಗ ರಾಯಭಾಗ ತಾಲೂಕ, ಜಿಲ್ಲಾ ಬೆಳಗಾವಿ, ಕಣದಾಳ ಊರ, ತಾಲೂಕ ಜಿಲ್ಲಾ ಊರ ಸಮೇತ ನಿಮ್ಮದು ಠಿಕಾಣ ಹೇಳ್ರಲ್ಲ. ಆ ಪರಮಾತ್ಮನ ತಾಲೂಕ್ ಯಾವ್ದು, ಜಿಲ್ಲಾ ಯಾವ್ದು, ಠಿಕಾಣ ಯಾವ್ದು? ಪರಮಾತ್ಮನ ಬೆಳೆಸಲಕ್ ಬಂದಿರಿ. ನಮ್ಮ ಆದಿಶಕ್ತಿ ಯಾವಾರ ಕೇಳಿದಿ? ಹೇಳ್ತೀವಿ, ಕೇಳಿ ನಿನಗೆ. ಪ್ರಥಮದೊಳಗ ಆದಿಶಕ್ತಿ ಯಾವಾರ ಏನಿತ್ತು, ಆಕಿ ಎಲ್ಲಿದ್ದಳು ಅಂತ ಕೇಳ್ತೀಪ ಅಂದ್ರ, ಪ್ರಥಮದೊಳಗ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ನವಗ್ರಹ ಇಲ್ಲ, ಅಷ್ಟದಿಕ್ಕ ಪಾಲಕರು ಇದ್ದಿದ್ದಿಲ್ಲ. ಸೂರ್ಯ ಇಲ್ಲ, ಚಂದ್ರ ಇಲ್ಲ, ನವಗ್ರಹ, ಅಷ್ಟದಿಕ್ಕ ಪಾಲಕರು ಯಾರ್ಯಾರು ಇರುಕ್ಕಿಂತ ಮೊದಲ ಪ್ರಥಮದೊಳಗಾಕಿ ಪ್ರಕೃತ ದೇವಿ ಅಂತ ಹೇಳಿ ನಾಮ ಬಂದೈತಿ. ಸ್ವಯಂ ಜ್ಯೋತಿ ಪರಮಾತ್ಮ ಅಂದ್ರಿ ನೀವು. ಸ್ವಯಂ ಜ್ಯೋತಿ ಅಂದ್ರೆ ಎದಕ್ಕಂತಾರು? ಸ್ವಯಂ ಅಂದ್ರ ಸ್ವಂತ, ಜ್ಯೋತಿ ಅಂದ್ರ ಬೆಳಕ. ಸ್ವಯಂ ಅಂದ್ರ ಸ್ವಂತ, ಜ್ಯೋತಿ ಅಂದ್ರ ಬೆಳಕ. ಜ್ಯೋತಿ ಬೆಳಕ ಅಂದ್ರ ಗಂಡ. ನಿನ್ನ ಲೆಕ್ಕಲೆ, ನಿಮ್ಮ ಗಂಡ ಹಾಡವ್ರ ಲೆಕ್ಕಲೆ ಆಗ್ತದ. ಆದ್ರೆ ಬೆಳಕ ಎದ್ರ ಹೊಟ್ಟಿಲೆ ಹುಟ್ಟತದ್ರಿ? ಕತ್ತಲಿ ಹೊಟ್ಟಿಲೆ ಬೆಳಕು ಹುಟ್ಟತದ. ಹಂಗ ಕತ್ತಲಿ ಹೆಣ್ಣೈತಿ ತಳದಾಗ. ಸೂರ್ಯ ಚಂದ್ರ ನವಗ್ರಹ ಇದ್ರಿ ಎಲ್ಲಾ ಹುಟ್ಟುಕಿಂತ ಮೊದಲ ಕತ್ತಲಿ ಇತ್ತ. ಕತ್ತಲಿ ಕಾಳಂಬ್ರೆ ಕತ್ತಲಿ ಹೊಟ್ಟಿಲೆ ಸ್ವಯಂ ಜ್ಯೋತಿ ಬೆಳಕು ಹುಟ್ಟ್ಯದ. ಮೊದಲ ಕತ್ತಲಿ, ಕತ್ತಲಿ ಅಂದ್ರ ಹೆಣ್ಣ. ಹಂಗ ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟಿದಂತ ಹಿಂಗ ನಾನು ಕಂಡೇನೋ ತಮ್ಮ, ನೀನು ನನಗ ಗಂಡೇನೋ. ತಾಯಿ ಜಗನ್ಮಾಯಿ ಮಾಯಿ ಮಗನಿಗೆ ನಾ ಮದುವೆ ಮಾಡಿಕೊಂಡೇನೋ. ಈ ಕಡೆ ಅಲ್ಲಿ ಕಡೆ ಬಂದಪ್ಪ ನೋಡು. 66 ಕೋಟಿ ದೈತ್ಯರಿಗೆ ಜನ್ಮ ಕೊಟ್ಟದ್ದು ಒಂದು ಹೆಣ್ಣ. 33 ಕೋಟಿ ದೇವತೆಯರಿಗೆ ಜನ್ಮ ಕೊಟ್ಟದ್ದು ಒಂದು ಹೆಣ್ಣ. ಕಲ್ಲ ಗಿಡ ಗಂಟಿ ಮುಳ್ಳ ಇವೆಲ್ಲ ಜನ್ಮ ತಾಳ್ಯಾವಲ್ಲ. ಪ್ರಥಮದೊಳಗ 13 ಮಂದಿ ಹೆಣ್ಮಕ್ಳಿದ್ರ. ಪ್ರಕೃತ ದೇವಿ ಕಡೆದಿಂದ ಜನ್ಮ ತಾಳಿದವ್ರು. ದಿತಿ ಅದಿತಿ ಕದ್ರು ವಿನತಿ ಹಿಂಗ ನಾನಾ ತರ 13 ಮಂದಿ ಹೆಣ್ಮಕ್ಳಿದ್ರು. ಕಲ್ಲ ಮುಳ್ಳ ಗಿಡ ಗಂಟಿ ಇವು ಹುಟ್ಟ್ಯಾವತ್ತೇಳಿ ನಮ್ದು ಆಧಾರ ಐತಿ. ಕತ್ತಲಿ ಅಂದ್ರ ಹೆಣ್ಣ. ಕತ್ತಲಿ ಒಳಗ ಬೆಳಕ ಹಚ್ಚಿಟ್ಟಿದ್ರ ಮಾತ್ರ ಬೆಳಕ ಕಾಣ್ತದ. ಬೆಳಕಿನ್ಯಾಗ ಬೆಳಕ ಹಚ್ಚಿಟ್ರ ಬೆಳಕ ಕಾಣಂಗಿಲ್ಲ. ಹಂಗ ನನ್ನಿಂದ ನೀ ಹುಟ್ಟಿವಿನ, ನಿನ್ನಿಂದ ನಾ ಹುಟ್ಟಿಲ್ಲ. ಇದು ನನ್ನ ಪಾಯ ಐತಿ. ಪರಮಾತ್ಮ ದೊಡ್ಡವದಾನಂದ್ರಿ ಅಂದ್ರ ಕತ್ತಲಿ ಅಚ್ಚಿ ಕಡೆ ಎಲ್ಲಿದಾನ ಅವನ ಕೂನ್ ಏನೈತಿ. ಕತ್ತಲಿ ಯಾವ ಹಿಡ್ಕೊಂಡ್ ನಾ ಮಾತಾಡಿನಿ. ಕತ್ತಲಿ ಅಚ್ಚಿ ಕಡೆ ಎಲ್ಲಿದಾನ ನಾವು ಪರಮಾತ್ಮ ತಿಳಿಸ್ಕೊಡ್ತಾರ. ಅವರು ಬಾಳ ಶಾಣೆ ನಮಸ್ಕಾರ ಬುದ್ಧಿ ನಮ್ಮ ನೆಮ್ಮದಿ. ನಮಸ್ಕಾರ ಬುದ್ಧಿ ನಮ್ಮ ನೆಮ್ಮದಿ, ನಮ್ಮ ನೆಮ್ಮದಿ.
ನಮ್ಮ ನಿಮ್ಮಲ್ಲಿ ಬೇಕು ಏ ಸಣ್ಣ ದೊಡ್ಡವರನ್ನ ಅರಿಯದೆ ಏ ಭಾವದಲ್ಲಿ ಬದಲಾಗಿ ಹುದಲ ಬಿದ್ದಾರ ಹಾಳಾಗಿ ಹೋಗ್ತಾರ ಏನು ತಿಳಿಯದೆ ಮುಂದ ಹೊಳೆಯದೆ ಏ ಭಾವದಲ್ಲಿ ಬದಲಾಗಿ ಹುದಲ ಬಿದ್ದಾರ ಹಾಳಾಗಿ ಹೋಗ್ತಾರ ಏನು ತಿಳಿಯದೆ ಮುಂದ ಹೊಳೆಯದೆ ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವುದಿಲ್ಲ ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವುದಿಲ್ಲ ಸಿಗುವುದಿಲ್ಲ ಯಾಕಪ್ಪ ಯಾಕಂದ್ರ ಏ ತಮ್ಮದ ಹಂಗಲ್ಲ ಯಪ್ಪು ಈ ಜನ್ಮ ಹೆಂಗ ಇದನ್ನ ಹೊಳ್ಳಿ ಪಡಿದು ನಮ್ಮ ಕೈಯಾಗೈತಿ ಪಡಿಲಾರ್ದ ಇರುದು ನಮ್ಮ ಕೈಯಾಗದ ಈಗ ಸಾವುಕಾರಿಕೆ ಹೆಂಗ ಎದಕ್ಕ ತರಸು ಉದಾಹರಣೆ ಕೊಡ್ತಾನೆ ನಿನಗ ಸಾವುಕಾರಿಕೆ ಎದಕ್ಕ ರಾಕಿಗೆ ಸಾವುಕಾರಿಕೆ ಅನ್ನಂಗಿಲ್ಲ ಹೋತಮ್ಮ ಮೈ ಮ್ಯಾಗ ಒಂದ್ 10 ತೊಲಿ ಬಂಗಾರ ಹಾಕೊಂಡ 10 ಬಳಿಗೆ 10 ಉಂಗ್ರ ಹಾಕೊಂಡು ಊರೆಲ್ಲ ಪೇರಿ ಹಾಕಿದ್ರ ಸಾವುಕಾರಿಕೆ ಅಲ್ಲ ಮೈ ಮ್ಯಾಗ ಕಮ್ಮ ಅಂತದ ಒಂದ್ 10,000 ರೂಪಾಯಿ ಕೊಟ್ಟು ಅರಿವಿ ಹಾಕೊಂಡು ಊರೆಲ್ಲ ಪೇರಿ ಹಾಕ್ತಾನಂದ್ರ ಸಾವುಕಾರಿಕೆ ಅಲ್ಲ 10 ಲಕ್ಷ ಬ್ಯಾಂಕಿಗೆ ಹೋದನಂದ್ರ ಅದು ಶ್ರೀಮಂತಿಕೆ ಅಲ್ಲ ಸಾವುಕಾರಿಕೆ ಅಲ್ಲ ಸಾವುಕಾರಿಕೆ ಎದಕ್ಕತ್ತಾರೋ ಮನಿ ತನಕ ಹಸದ ಬಂದವಂಗ ಒಂದು ತುತ್ತ ಅನ್ನ ಯಾವ ನೀಡಿತಿತ್ತಾನಲ್ಲ ಜಗದಾಗ ಅವನು ಬಿಟ್ರ ಮತ್ತೊಂದು ಸಾವುಕಾರಿಕೆ ಇಲ್ಲ ಅಂತ ಹೇಳ್ತಾನ ಕವಿ ದಾನದೊಳಗ ದಾನ ಅನ್ನದಾನ ಶ್ರೇಷ್ಠದ ದಾನ ಧರ್ಮ ನನ್ನವರು ತನ್ನವರು ದೊಡ್ಡವರು ತಗ್ಗಿ ಬಾಗಿ ನಡೀತಿದ್ದಂದ್ರ ಬಾಳ ಚಲೋ ಐತ್ರಿ ಮನುಷ್ಯ ಅಂತಂಗ ಬರಬಾರ್ದಾಗಿತ್ರಿ ಸಾವಾತ ಹಿಂದ ಉಳದ ಮಂದಿ ನೆನಸ್ತದ ಊರಾಗ ಹೇಳ್ರಿ ಯಾಕಡ್ರೆ ಮಾರಿ ಮಾಡೋದು ಸಿಕ್ಕಂಗ ಮಾತಾಡೋದು ಮಂದಿದ ಬಡ್ಕೊಂಡು ತಿನ್ನೋದು ನಮ್ಮ ಏನತ್ತ ಏನತ್ತ ನಿಂದು ಪಾಡೋದಲ್ಲ ಯಪ್ಪ ಮೊನ್ನೆ ಮತ್ತೊಮ್ಮಿಗೆ ಹಂಗ ಹುಟ್ಟಿ ಬರ್ತೀವಿ ನನ್ನ ಕೂಸ ಅದಕ್ಕ ತಮ್ಮ ಇದು ನನ್ನವ್ರ ತನ್ನವ್ರ ದೊಡ್ಡವ್ರ ಸಣ್ಣವ್ರ ದಾನ ಧರ್ಮ ಇದನ್ನ ಕಲಿಸ್ಬೇಕಾದ್ರೆ ಏನ್ ಅಪ್ಪ ಕಲಿಸ್ತಾನ ಕೂತ್ಕೊಂಡು ಇದನ್ನ ಕಲಸಕ್ಕೆ ಮನಿ ಒಳಗ ತಾಯಿನ ಬಿಟ್ರೆ ಅಪ್ಪನ ಕೈಲಿ ಕೆಲಸ ಆಗಂಗಿಲ್ಲ ಮತ್ತ ಒಂದು ಮಾತು ಹೇಳಿದ್ರು ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ವಿಚಾರ ಮಾಡ್ರಿ ಈಗ ಬರೇ ಒಂದು ಶೋರೂಮ್ ಗಾಡಿ ಖರೀದಿ ಮಾಡಿದೀವಿ ಅಂದ್ರ ಆ ಶೋರೂಮದ ಮಾಲಕ ಗಾಡಿ ಹಂಗ ಕೊಡಂಗಿಲ್ಲವ ನಿಂದ ಹಿಂದ ಏನ್ರಿ ಆಸ್ತಿ ಐತಿ ಅಂತ ಹೇಳಿ ಮೊದಲ ನಿನ್ನ ಹಿಂದ ಏನ್ರಿ ಕೂಡ್ಲಾಕ ಆಸ್ತಿ ಬೇಕಲ್ಲ ನಾಳೆ ನಿನಗ ಕಂತ ಮುಟ್ಸೋದಾಗ್ಲಿಕ್ಕಂದ್ರ ನೀನು ಹೊಲಾರಿ ಮಾರಿ ಹಾಕೋದ್ಯಾಕಂದ್ರ ನನ್ನ ಗಾಡಿ ಕಂತ ತುಂಬ್ಕೋತ ನಾನು ಭರೋಸಾ ಇರ್ತದ ಹಂತ್ಯಾಕ ಇದ್ರನ ಮತ್ತೊಬ್ರಿಗೆ ಕೊಡ್ಲಾಕ ಬರ್ತದ ನಿಮ್ಮ ಪರಮಾತ್ಮ ಹತ್ಯಾಕ ಏನೈತಿ ಯಾರಿಗೇನು ಕೊಟ್ಟ ನೀವ ಏನ ಅವೆಲ್ಲ ಸಾಮಾನನು ತಮ್ಮ ಹಂಗಿಲ್ಲ ನೀ ಸಾಮಾನ ನೀ ಓಡಿ ಹೋಗಿ ಸಾಮಾನಕ್ಕ ಗಂಟು ಬೀಳಕತ್ತೀಯಲ್ಲ ಅದಕ್ಕ ನಿನ್ನ ಲೆಕ್ಕ ಹೆಂಗ ಹಂತ್ಯಾಕ ಇದ್ರನ್ನ ಕೊಡ್ಲಾಕ ಬರ್ತದಕ್ಕಿಯ ಇವನು ಮೈ ಮ್ಯಾಗ ಹಾಕೋಲಕ್ಕ ಒಂದು ಬಟ್ ಅರಿವಿಲ್ಲ ಸರದ ಕೂತನಂದ್ರಾಗ ಏನು ಜಾಗ ಇಲ್ಲ ಮೈ ಮ್ಯಾಗ ತೊಟ್ಟನಂದ್ರ ಗುಂಜಿ ಬಂಗಾರ ಇಲ್ಲ ಮೈ ಎಲ್ಲ ಹುಲಿ ಚರ್ಮ ಸುತ್ತಕೊಂಡ ಮೈ ಎಲ್ಲ ಬೂದಿ ಬಡ್ಕೊಂಡು ಸುಡುಗಾಡ್ದೊಳಗ ಮೆಟ್ಟ ಮಾಡುವ ಅಂತವಂಗ ಎದ್ರಾಗ ನಮಗ ಅದಕ್ಕ ನಮಗ ನಿಮಗ ಏನು ಕೊಡ್ತಾನತ್ತ ಇವನ ತ್ಯಾಕ ಏನೈತಿ ಅದಕ್ಕ ನೋಡುನು ಇದು ಅಲ್ಲದ ಮತ್ತೊಂದ್ ಮಾತು ಹೇಳ್ಯಾರಿಪ್ಪ ಗರ್ತ್ಯಾರಿ ಗಂಡ ಬೇರೆ ಪತಿವ್ರತ್ಯಾರಿ ಗಂಡ ಬೇರೆ ಭೂಮಿಗೊಬ್ಬ ಗಂಡ ಅದಾನ ಅಂದ್ರೆ ಇನ್ಕ ತಕ್ಕ ಇದು ದೇವ್ರ ಸುದ್ದಿ ಮುಗಿತ್ರಿ ಇದು ಗಂಡನ ಸುದ್ದಿ ಬತ್ರಿ ಕಡೆ ಬಂದ ತಮ್ಮ ಗಂಡ ಹೆಂಗ ಬೇರೆ ಆಗ್ಲಕ್ಕ ಬರ್ತದೋ ಬರಂಗಿಲ್ಲ ಯಾಕಪ್ಪ ಅಂದ್ರ ಬಹಿರಂಗದಾಗಿರೋದು ಒಂದ ಗಂಡ ಇದು ಈ ಕಡೆ ತೊಗಲಿನ ಗಂಡ ಈ ಕಡೆ ಗಂಡ ಇದು ಬೇರೆ ಈ ಗಂಡನ ಸುದ್ದಿನ ಕೇಳಿಲ್ಲ ನಿನಗ ಈ ಗಂಡ ನನಗ ಬೇಕಾಗಿಲ್ಲ ಅದಕ್ಕೊಂದು ಮಾತು ಹೇಳ್ಯಾರ ಯಾವ ಅಕ್ಕ ಮಹಾದೇವಿ ಕಲ್ಯಾಣ ಮಂಟಪದೊಳಗೆ ಹೋಗುತ್ತಾಳ ಅಲ್ಲಮ್ಮ ಪ್ರಭು ಸಿಂಹಾಸನ ಮೇಲೆ ಕೂತು ಕೇಳ್ತಾನ ಏನಂತ ಹೇಳಿ ಮಾಡಿದಪ್ಪ ಅಂದ್ರ ಸಾವಕಾಶ ಕಟ್ಟಕದ್ರಿ ಅದಕ್ಕ ನೀನು
ನಮ್ಮ ಕಲ್ಯಾಣ ಮಂಟಪದೊಳಗೆ ಬಂದಿ ಅಂದ್ರೆ ನಿನ್ನ ಗಂಡನ ಹೆಸರು ಹೇಳಿ ಒಳಗ ಬಾಂದವ ಇವ್ರ ಗತ್ಲಿ ಅಕ್ಕಿ ಅಂದ್ಳು ಅಲ್ರಿ ಗುರುಗಳ ನಿಮಗೆ ಇನ್ನ ಅಜ್ಞಾನದ ಗಂಡನೊಳಗದಿರಿ ನೀವು ನಿಮಗಿನ್ನ ಬಹುಶಃ ಕಣ್ಣು ತೆರೆದಂಗೆ ಕಾಣಂಗಿಲ್ಲ ಅಂದ್ಳು ಅವಾಗ ಹೇಳ್ತಾಳ ನಾನು ಆ ಕಡೆ ಈ ಕಡೆ ಅಂತ ಇಂಥ ಕಾಮ ಕ್ರೋಧ ಲೋಭ ಮೋಹ ಗಂಡನ ಬಿಟ್ಟ ನನಗೆ ಬೇಕಾಗಿಲ್ಲದು ನನಗೆ ಆ ಗಂಡ ಬೇಕಾಗಿಲ್ಲ ಅಂಗವೇ ಸತಿಯನ ಒಳಗಿರುವಂತ ಲಿಂಗವೇ ನನಗ ಪತಿ ಇದನ್ನ ಬಿಟ್ಟ ನನಗ ಅನ್ಯ ಗಂಡನ ಸುದ್ದಿನ ಬಿಟ್ಬಿಟ್ಟ ಅಂದಳಕಿ ಅವಾಗ ಸಾಕ್ಷಾತ್ ಅಲ್ಲಮ್ಮ ಪ್ರಭು ತೆಳಗ ಚಂಡ ಹಾಕಿ ಶರಣ ಮಾಡಿ ಒಳಗ್ ಕರೆದು ಕುಣಿಸ್ಯಾನಕಿನ ಹಂಗ ಒಂದು ಬಹಿರಂಗದನ ಗಂಡ ಒಂದು ಅಂತರಂಗದೊಳಗಿನ ಗಂಡ ಜೀವಾತ್ಮ ಅಂದ್ರ ಗಂಡ ಶರೀರ ಅಂದ್ರ ಹೆಣ್ತಿ ಖರೆ ಗಂಡ ದೊಡ್ಡದು ಅವ್ರ ಲೆಕ್ಕಲೆ ಗಂಡ ದೊಡ್ಡದು ಗಂಡ ದೊಡ್ಡದಿತ್ತಂದ್ರ ನೋಡು ಗಂಡ ಜರ್ಕರ ದೊಡ್ಡದಿತ್ತಂದ್ರೆ ತನ್ನದಿಂದ ತಾನ ಸೃಷ್ಟಿ ಮಾಡ್ಕೋಬೇಕದು ಹಾ ಇದೇ ಗಂಡ ಏನೈತಿರ ಈ ಅಂತರಂಗದೊಳಗಿನ ಗಂಡ ಸಹಿತ ಮಾಡಿರುವಂತ ಕರ್ಮ ಪಾಪ ತೊಳ್ಕೋಬೇಕಾದ್ರೆ ಶರೀರ ಅನ್ನುವಂತ ಹೆಣ್ತಿನ ಹುಡುಕ್ಯಾಡ್ಕೋತ ತಾನ ಬರ್ತೈತಿ ಗಂಡನ ಹುಡುಕ್ಯಾಡ್ಕೋತ ಶರೀರ ಹೋಗಿಲ್ಲ ಶರೀರ ಹುಡುಕ್ಯಾಡ್ಕೋತ ಗಂಡ ಬಂದದ ಶರೀರ ಅಂದ್ರ ಹೆಣ್ತಿ ಜೀವಾತ್ಮ ಅಂದ್ರ ಗಂಡ ಈ ಜೀವಾತ್ಮ ತಾ ಮಾಡಿರುವಂತ ಕರ್ಮ ಕಳ್ಕೊಳಕ ತಾನಾಗೆ ಬರ್ತದ ಆ ಜೀವಾತ್ಮ ಹೆಂಗ ತಾನಾಗೆ ಬರ್ತೈತಿ ನೋಡೆ ನಾನು ಮಾಡ್ಕೋಬೇಕಾದ್ರು ನೀನಾಗೆ ಬರ್ಬೇಕು ನಾನಾಗೆ ಬರ್ಲಾಕ ಆಗಂಗಿಲ್ಲ ಹಂಗ ನೀನಾಗೆ ಬಂದ ನನ್ನ ಮನೆಗೆ ಬಂದ ಸಲಾಮ್ ಹೊಡೆದಾಗ ಹಿಂದಾಗಡೆ ಗಂಡ ಹೆಣ್ತಿ ಯಾವ ಸಲಾಮ್ ಹೊಡಿಬೇಕು ಯಪ್ಪ ಅದು ಅಂದ್ ನನಗ ನಿನಗ ಮುಂದೆ ತೋಳ್ನೂರು ಊರಾಗ ತಂದ ನನಗ ನಿನಗ ಗಂಟ ಹಾಕ್ಯಾರಿಪ್ಪ ಲಕ್ಷ್ಮಣ ಅಸಲಿನ ಮಾತಾಡಿ ಹೊಲಸ ಬೇದೇಳಿ ಹಾಡಿಕೆ ಮಾಡಿದ್ರೆ ಅದು ಹಾಡಿಕೆ ಆಗಂಗಿಲ್ಲ ರಾಮಾಯಣ ಮಹಾಭಾರತ ಪಂಚಕರ್ಣಿ ಆಧ್ಯಾತ್ಮಿಕ ವಿಷಯ ಬಿಡುಗಡೆ ಹಾಕೋತ ಬರ್ತಿರ್ಬೇಕು ವಿಷಯ ಚಂದಾಗಿ ನಡೆದಿರ್ಬೇಕು ಪುರಾಣ ಬಡದಾಡ್ತಿರ್ಬೇಕು ಬಾಯಿಗೆ ಬಾಯಿ ಮಾತಾಡ್ತಿರ್ಬೇಕು ಮಾತಿಗೆ ಮಾತು ಕೊಡ್ತಿರ್ಬೇಕು ಅದ ಹಾಡಿಕೆ ಅಂತಾರ ತಮ್ಮ ನೋಡು ಏನು ನೋಡು